ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಸುಮಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀನಿ. ಫ್ರೆಂಡ್ಸ್, ಇವತ್ತು ನಾನು ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಆಂಧ್ರದಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಪೆಸರಟ್ಟು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತಿಳಿಸ್ಕೊಂಡ್ ಕೊಡ್ತಾ ಇದೀನಿ ಫ್ರೆಂಡ್ಸ್. ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಹಾಗಾದ್ರೆ ಈಸಿಯಾಗಿ ಪೆಸರಟ್ಟು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡ್ಕೊಂಡ್ ಬರೋಣ. ಪೆಸರಟ್ಟು ಮಾಡೋದಕ್ಕೋಸ್ಕರ ನಾನು 2 ಗ್ಲಾಸ್ ಹೆಸರು ಕಾಳು ಹಾಗೂ 4 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿಯನ್ನ ನಾನು ನೈಟ್ ನೆನೆಸಿ ಎತ್ತಿಟ್ಕೊಂಡಿದೀನಿ ಫ್ರೆಂಡ್ಸ್. ಈಗ ಬೆಳಿಗ್ಗೆ ಇದಕ್ಕೆ ನಾನು ನೋಡಿ ಒಂದ್ 4 ಗ್ರೀನ್ ಚಿಲ್ಲಿ ಹಾಗೂ 1 ಇಂಚಷ್ಟು ಹಸಿ ಶುಂಠಿಯನ್ನ ಸೇರಿಸ್ಕೊಂತಾ ಇದೀವಿ ಫ್ರೆಂಡ್ಸ್. ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಇದನ್ನ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಜೊತೆಗೆ ಸ್ವಲ್ಪ ಜೀರಿಗೆನ ನಾನು ಇಲ್ಲಿ ಆಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ. ಈಗ ಎಲ್ಲವನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇದನ್ನ ತರಿಯಾಗಿ ರುಬ್ಬೋ ಹಾಗಿಲ್ಲ, ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಪೇಸ್ಟ್ ಆದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಆಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದೇ ಟೈಮ್ ಅಲ್ಲಿ ನೀವೇನಾದ್ರೂ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನು ನೀವು ಬೇಕಾದ್ರೆ ಸೇರಿಸ್ಕೊಬಹುದು ಫ್ರೆಂಡ್ಸ್. ನೋಡಿ ಈಗ ಒಂದ್ ಪ್ಯಾನ್ ಅನ್ನ ಇಟ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಆಡ್ ಮಾಡ್ತಾ ಇದೀನಿ. ನೀವು ಬೇಕಿದ್ರೆ ತುಪ್ಪವನ್ನು ಬೇಕಾದ್ರೆ ನೀವು ಇಲ್ಲಿ ಸೇರಿಸ್ಕೊಬಹುದು. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಒಂದೇ ತರ ದೋಸೆ ತಿಂದು ತಿಂದು ಬೇಜಾರಾಗಿದ್ರೆ, ಬೋರ್ ಅನ್ಸಿದ್ರೆ ಈ ರೀತಿ ಒಮ್ಮೆ ಡಿಫ್ರೆಂಟ್ ಆಗಿ ಪೆಸರಟ್ಟು ಮಾಡ್ಬಿಟ್ಟು ತಿನ್ನಿ ಫ್ರೆಂಡ್ಸ್. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡಿ ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಇದು ಸ್ವಲ್ಪ ಬೆಂದಾದ ನಂತರ ಈಗ ಇದನ್ನ ಉಲ್ಟಾ ಮಾಡಿ 2 ಸೈಡ್ ಬೇಯಿಸ್ಕೊಬೇಕು ಫ್ರೆಂಡ್ಸ್. ನೀವು ಒಂದೇ ಸೈಡ್ ಬೇಯಿಸ್ಕೊಬಾರ್ದು, 2 ಸೈಡುನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದೀರಲ್ಲ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದೇ ರೀತಿ ಉಳ್ದಿರೋ ಎಲ್ಲಾ ದೋಸೆಗಳನ್ನು ನಾನಿಲ್ಲಿ ಚೆನ್ನಾಗಿ 2 ಸೈಡುನು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಚೆನ್ನಾಗಿ. ನೋಡಿ ಮೇಲೆ ಸ್ವಲ್ಪ ನಾನು ಇಲ್ಲಿ ಎಣ್ಣೆನ ಆಡ್ ಮಾಡ್ಕೊಂತಾ ಇದೀನಿ. ನೀವು ಬೇಕಿದ್ರೆ ತುಪ್ಪವನ್ನು ನೀವು ಬೇಕಿದ್ರೆ ಆಡ್ ಮಾಡ್ಕೊಬಹುದು ಫ್ರೆಂಡ್ಸ್. ನೋಡಿ ಇದೇ ರೀತಿ ಎಲ್ಲ ದೋಸೆಗಳನ್ನ ನಾನಿಲ್ಲಿ ಸಿದ್ಧ ಮಾಡ್ಕೊಂತಾ ಇದೀನಿ ಫ್ರೆಂಡ್ಸ್. ಈ ರೀತಿ ಒಮ್ಮೆ ಮಾಡಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಇನ್ನು ಕುಕ್ ವಿತ್ ಸುಮಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ನೋಡ್ತಾ ಇದೀರಲ್ಲ ಎಷ್ಟು ಕಲರ್ಫುಲ್ ಆಗಿದೆ, ಅಷ್ಟೇ ಟೇಸ್ಟ್ನು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಇದೊಂಥರ ಎಷ್ಟು ಈಸಿ ಇದೆಯಲ್ಲ ಫ್ರೆಂಡ್ಸ್ ಇದು ರೆಸಿಪಿ. ತುಂಬಾನೇ ಕೆಲವು ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡ್ಬಿಟ್ಟು ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಡಯಟ್ ಮಾಡೋರ್ಗಂತೂ ತುಂಬಾನೇ ಈಸಿ ಅಂಡ್ ಕ್ವಿಕ್ ಆಗು ಮಾಡ್ಕೊಬಹುದು ಫ್ರೆಂಡ್ಸ್. ಇದನ್ನ ನಾನು ಈಗ ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ದಿಢೀರ್ ಅಂತ ತುಂಬಾನೇ ಟೇಸ್ಟಿಯಾಗಿ ಅಂಡ್ ಹೆಲ್ತಿಯಾಗಿ ಯಾವ ರೀತಿ ಪೆಸರಟ್ಟು ಮಾಡೋದು ಅಂದ್ಬಿಟ್ಟು ನೋಡ್ಕೊಂಬಂದ್ರಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಫ್ರೆಂಡ್ಸ್. ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.